ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಶಿವರಾಜ್ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು ಅಲ್ವಾ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ತಡ ಮಾಡದೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಮ್ಮನವರ ಮುಖವಾಡದ ಹಿಂದೆ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ ಇದನ್ನು. ನಾನು ಇದೇ ಥರ ತೊಗೋಬೇಕು ಅಂತ ತುಂಬ ಹುಡುಕ್ತಾ ಇದ್ದೆ. ಫೈನಲಿ ಸಿಕ್ತು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು. ಆದರೂ ನಂಗೆ ಸ್ವಲ್ಪ ರೇಟ್ ಆಯಿತು ಅನಿಸ್ತು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆದರೆ ಇವಾಗ ಹಬ್ಬ ಇನ್ನೇನು ಹತ್ರ ಬಂತಲ್ಲ, ಅವ್ರನ್ನ ಫುಲ್ ಫಿಕ್ಸ್ ರೇಟ್ ಮಾಡ್ಕೊಂಡಿರ್ತಾರೆ, ಏನು ಬಾರ್ಗಿಲ್ ಮಾಡೋಂಗೇ ಇಲ್ಲ. ಮತ್ತು ಇದು ಮೇಲ್ಗಡೆ ವೈಟ್ ಕಲರ್ ಬೀಡ್ಸ್ ಹಾಕಿದಾರಲ್ಲ ಅದು ಸಪ್ರೇಟ್ ಸಿಗ್ತಾಯಿತ್ತು, ಮತ್ತು ಕೆಳಗಡೆ ರೌಂಡ್ ಇದೆಯಲ್ಲ ಅದು ಸಪ್ರೇಟ್ ಸಿಗ್ತಾಯಿತ್ತು. ಅದು ಮೇಲ್ಗಡೆ ವೈಟ್ ಕಲರ್ ಬೀಡ್ಸ್ ಹಾಕಿದಾರಲ್ಲ ಅದು ಒಂದು ಸಪ್ರೇಟಾಗಿ ಕೇಳಿದ್ರೆ ಎಷ್ಟೇ ಅಂದರು ಅಂದರೆ 300 ರುಪೀಸ್ ಹೇಳಿದ್ರು. ಮತ್ತು ಇನ್ನು 100 ರುಪೀಸ್ಗೆ ಸಟ್ಟೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಿಮ್ಗೆ ಹಾಕಿದಾಗ ತೋರಿಸ್ತೀನಿ. ದೇವಿ ಮುಖವಾಡ ಹಿಂದೆ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ರು 400 ರುಪೀಸು. ನವಿಲ್ಗೆರೆಯಲ್ಲಿ ಈ ಥರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ನೋಡೋದಕ್ಕೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದು ಆನ್ಲೈನಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿದೆ ಇದ್ರ ಪ್ರೈಸು. ಇದು ಒಂದಕ್ಕೆ 289 ಇತ್ತು ಆನ್ಲೈನಲ್ಲಿ. ಇಲ್ಲಿ ಯಾಕೋ ನನಗೆ ಕಡಿಮೆ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಡೆಕೋರೇಷನ್ಗೆ ಹಿಂದೆ ಹಾಕೋದಕ್ಕೆ ಚೆನ್ನಾಗಾಗುತ್ತೆ ಅಂತ ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 200 ಆಯಿತು. ನೆಕ್ಸ್ಟ್ ಒನ್ನು ಅಮ್ಮನವರಿಗೆ ಕಿವಿದು ಓಲೆ, ಬಿಂದಿ, ಮೂಗುತಿ ಈ ಥರ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು ಅಮ್ಮನವ್ರಿಗಂತ ತೊಗೊಂಡಿರೋದು ಕಿವಿ ಓಲೆ. ತುಂಬ ಚೆನ್ನಾಗಿದೆ ಅಲ್ವಾ, ಸ್ಟೋನ್ ವರ್ಕಲ್ಲಿದೆ, ರೆಡ್, ಗ್ರೀನ್, ವೈಟು. ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ. ಇದ್ರ ಪ್ರೈಸ್ ಬಂದು 80 ರುಪೀಸ್ ಇರಬೇಕೇನೋ. ನೆಕ್ಸ್ಟ್ ಒನ್ನು ಇದು ಕಿವಿ ಓಲೆ ಮೇಲ್ಗಡೆ ಹಾಕೋದಕ್ಕೆ, ಇದಕ್ಕೆ ಏನಂತಾರೆ ಅಂತ ಅಷ್ಟೊಂದು ಗೊತ್ತಿಲ್ಲ. ಇದು 80 ಅಥವಾ 90 ರುಪೀಸ್. ಎಲ್ಲ ಬಲ್ಕಾಗಿ ಒಂದೇ ಸಲ ತೊಗೊಂಡಲ್ಲ, ಹಂಗಾಗಿ ರೇಟ್ 80 ಅಥವಾ 90 ರುಪೀಸ್ ಇರ್ಬೋದು. ಹಾಕಿದಾಗ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ನು ಇದು ಅಮ್ಮನವರಿಗೆ ಇದೊಂದು ಚಿಕ್ಕದಾಗಿ ಸರ ತೊಗೊಂಡೆ. ಇದು ಸ್ಟಿಕ್ ಮಾಡೋದು, ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಅದು ಕಿವಿ ಓಲೆ ಇದೆಯಲ್ಲ ರೆಡ್, ಗ್ರೀನು, ಅದಕ್ಕೆ ಇದು ಮ್ಯಾಚ್ ಆಗುತ್ತೇನೋ ಅಂತ ಹೇಳಿ ತೊಗೊಂಡೆ. ನೆಕ್ಸ್ಟ್ ಒನ್ನು ಇದು ಅಮ್ಮನವರಿಗೆ ಕಣ್ಣನ್ನು ತೊಗೊಂಡೆ. ಇದು ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಅಲ್ವಾ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 40 ರುಪೀಸ್ ಇರಬೇಕು. ನೆಕ್ಸ್ಟ್ ಒನ್ನು ಅಮ್ಮನವ್ರಿಗೆ ಮೂಗುತಿ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಇದೊಂದು ತೊಗೊಂಡೆ ಮತ್ತು ಇದೊಂದು ತೊಗೊಂಡೆ. 2 ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ನೆಕ್ಸ್ಟ್ ಇದು ಬಿಂದಿ ತೊಗೊಂಡೆ ಅಮ್ಮನವರಿಗೆ. ಇದು ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ, ಮತ್ತು ಅದ್ರ ಕೆಳಗೆ ಇಡೋದಕ್ಕೆ ಇನ್ನೊಂದು ತೊಗೊಂಡೆ, ಸಪ್ರೇಟಾಗಿ ತೊಗೊಂಡೆ. ಇದನ್ನೆರಡನ್ನೂ ಸ್ಟಿಕ್ ಮಾಡಬೇಕು, ಹಾಕಿದಾಗ ನೋಡಬೇಕು ಹಿಂಗೆ ಕಾಣಿಸುತ್ತೆ ಅಂತ. ಅಮ್ಮನವರಿಗೆ ಕಿವಿದು ಅದೆಲ್ಲ ತೊಗೊಂಡಿದ್ದೀನಲ್ಲ, ಅದನ್ನು ಸ್ಟಿಕ್ ಮಾಡೋದಕ್ಕೆ ಕೇಳಿದೆ ಶಾಪಲ್ಲಿ ಅವ್ರನ್ನೇ. ಅದಕ್ಕೆ ಅವ್ರು ಇದನ್ನು ಕೊಟ್ಟರು, ಸ್ಟಿಕ್ಕನಂತೆ, ಈಸಿಯಾಗಿ ಸ್ಟಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ನು ಈ ಡಾಬ್ನ ತೊಗೊಂಡೆ. ಅಮ್ಮನವರಿಗೆ ಅಲಂಕಾರ ಮಾಡಬೇಕಾದಾಗ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ. ಇದರಲ್ಲಿ ಕೆಳಗಡೆ ಬೀಡ್ಸು ವೈಟ್ ಕಲರ್ ಬಂದಿದೆ. ನಾನು ಗ್ರೀನ್ ಅಥವಾ ರೆಡ್ಡಲ್ಲಿ ನೋಡಿದೆ, ಟ್ರೈ ಮಾಡಿದೆ, ಆದರೆ ರೆಡ್ ಇತ್ತು, ಗ್ರೀನ್ ಇರಲಿಲ್ಲ. ರೆಡ್ಡಲ್ಲಿ ಡಿಸೈನ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದು ಡಿಸೈನ್ ಇಷ್ಟ ಆಯಿತು, ಅದರ ಕೆಳಗಡೆ ಬೀಡ್ಸು ವೈಟ್ ಕಲರ್ ಇತ್ತು, ಹಂಗಾಗಿ ಇದನ್ನು ಡಿಸೈನ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 800 ರುಪೀಸ್ ಆಯಿತು. ನೆಕ್ಸ್ಟ್ ಒನ್ನು ಇದೊಂದು ಪೀಠ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು, ಈ ಥರ ಗೋಲ್ಡ್ ಕಲರಲ್ಲಿ, ಮತ್ತು ಇದರ ಡಿಸೈನ್ ಎಲ್ಲ ಇಷ್ಟ ಆಯಿತು. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ, ಮುಂಚೆನೇ ತೊಗೊಂಡಿದ್ದೆ. ಇದ್ರ ಪ್ರೈಸ್ ಬಂದು 199 ರುಪೀಸ್ ಇದೆ. ಸಿಲ್ವರಲ್ಲಿ ಕೂಡ ಇವಾಗೆಲ್ಲ ನೋಡಿದೆ, ಅದು ಚೆನ್ನಾಗಿತ್ತು. ನನಗೆ ಇದು ಇಷ್ಟ ಆಯಿತು, ಇದು ಮೊದಲೇ ತೊಗೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ಇರಲಿ ಅಂತ. ಅಮ್ಮನವರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಬಾಳೆ ಕಂಬನ ಇಡಬೇಕಲ್ವ, ಅದಕ್ಕೆ ಇದೊಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 300 ರುಪೀಸ್ ಆಯಿತು.
ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಅಮ್ಮನವ್ರನ್ನ ಕೂರಿಸಿದಾಗ ತೆಂಗಿನಕಾಯಿ ಇಡ್ತೀವಲ್ಲ ಅದಕ್ಕೆ ಹಾಕೋದಕ್ಕೆ, ಅಂದರೆ ಹೂವಿನ ಹಾರ ಆ ಕಡೆ ಈ ಕಡೆ ಹಿಂಗೆ ಹೂವಿನ ಹಾರ ಹಾಕ್ತೀವಲ್ಲ ಅದಕ್ಕೆ ತುಂಬ ಗ್ರಿಪ್ ಸಿಕ್ದಂಗೆ ಆಗುತ್ತೆ ಅಂತ ಹೇಳಿ ತೊಗೊಂಬಂದೆ. ಇದ್ರ ಪ್ರೈಸ್ ಬಂದುಬಿಟ್ಟು 80 ರುಪೀಸ್ ಹೇಳಿದರು. ಏನು ಬಾರ್ಗಿಲೇ ಮಾಡೋಂಗಿಲ್ಲ, ಹಬ್ಬದ ಸೀಸನಲ್ಲ 80 ರುಪೀಸ್ ಹೇಳಿದರು. 80 ರುಪೀಸ್ ಕೊಟ್ಬಿಟ್ಟು ತೊಗೊಂಬಂದೆ. ಮತ್ತು ಈ ಬಳೆಗಳನ್ನು ತಗೊಂಡೆ. ರೆಡ್ಡು ಮತ್ತು ಗ್ರೀನು ಇಟ್ಟರೆ ಚೆನ್ನಾಗಿ ಅಂತೇಳಿ ಈ ರೆಡ್ ಮತ್ತು ಗ್ರೀನ್ ಬಳೆಗಳನ್ನು ತೊಗೊಂಡಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಕೊಡೋದಕ್ಕೆ ಇನ್ನು ಬೇರೆ ಬಳೆಗಳನ್ನು ತೊಗೋಬೇಕು. ನೆಕ್ಸ್ಟ್ ಒನ್ನು ನಾನು ದೇವಿ ಮುಖವಾಡನ ತೋರಿಸ್ತಾ ಇದ್ದೀನಿ. ಇದು ಜರ್ಮನ್ ಸಿಲ್ವರಲ್ಲಿದೆ. ಇದು ಪ್ಯೂರ್ ಜರ್ಮನ್ ಸಿಲ್ವರು. ನಾನು ಜರ್ಮನ್ ಸಿಲ್ವರ್ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಡಿರೋದು. ಇದು 1 ಗ್ರಾಮಿಗೆ 6 ರುಪೀಸ್ ಆಗುತ್ತೆ ಅಂತ ಹೇಳಿದರು. ನಮ್ಮದು ದೇವಿ ಮುಖವಾಡ ಇರೋದು 229 ಗ್ರಾಮ್ಸು. ಜರ್ಮನ್ ಸಿಲ್ವರನ್ನು ಇವಾಗ ನಾವು ಸಿಲ್ವರನ್ನ ಹೇಗೆ ರಿಟರ್ನು ತೊಗೋತಾರೋ ಅದೇ ರೀತಿ ಇದು ಜರ್ಮನ್ ಸಿಲ್ವರ್ನ ಕೊಟ್ಬಿಟ್ಟು ಮತ್ತು ರಿಟರ್ನ್ ಮಾಡಿ ನಾವು ಬೇರೆ ಏನಾದರೂ ತೊಗೋಬೋದು. ಬೇರೆ ಕಡೆ ಶಾಪಲ್ಲೂ ನಾನು ಕೇಳಿ ನೋಡಿದೆ, ಇದು ಬ್ಯಾಂಗಲ್ ಸ್ಟೋರ್ ಇರುತ್ತಲ್ಲ ಅಲ್ಲೆಲ್ಲ ಕೇಳಿ ನೋಡಿದೆ. ಇದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ನಲ್ಲ ಬೇರೆ, ಅದೆಲ್ಲ ಅಲ್ಲಿ ಕೇಳಿ ನೋಡಿದೆ. ದೇವಿ ಮುಖವಾಡ 550 ಏನೋ ಹೇಳಿದರು. ಅದಕ್ಕೆ ನಾನು ಮತ್ತೆ ಗ್ಯಾರಂಟಿ ಇರುತ್ತೋ ಇಲ್ಲೋ, ಇದಾದರೂ ರಿಟರ್ನ್ ಮಾಡಿಬಿಟ್ಟು ಮತ್ತೆ ಬೇರೆ ಏನಾದರೂ ತೊಗೋಬೋದಲ್ಲ ಅಂತೇಳಿ. ದೇವಿ ಮುಖ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಲಕ್ಷಣವಾಗಿದೆ ಮತ್ತು ನನಗೆ ತುಂಬ ಇಷ್ಟ. ಹಸನ್ಮುಖಿ ದೇವಿ ಮುಖ ಅಂತಲೇ ಹೇಳ್ಬೋದು. ನನಗೂ ಪ್ಯೂರ್ ಸಿಲ್ವರಲ್ಲಿ ತೊಗೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ನೋಡೋಣ, ಆ ದೇವಿ ಅನುಗ್ರಹದಿಂದ ನೆಕ್ಸ್ಟ್ ಟೈಮ್ ತೊಗೊಳಂಗಾಗಲಿ. ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋಣ. ನೆಕ್ಸ್ಟು ಈ ಸೀರೆನ ತೊಗೊಂಡೆ. ಇದು ಗ್ರೀನ್ ಕಲರಲ್ಲಿದೆ. ನನಗೆ ಗ್ರೀನ್ ಕಲರೇ ಬೇಕು ಅಂತ ಹೇಳ್ಬಿಟ್ಟು ಹುಡುಕಿ ತೊಗೊಂಡೆ. ಇದು ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಇದು ಸಾಫ್ಟ್ ಸಿಲ್ಕಲ್ಲಿದೆ. ನನಗೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಸ್ವಲ್ಪ ತುಂಬ ಇಷ್ಟ ಆಗ್ತಾಯಿದೆ. ನಾವು ಹೇಗೆ ಉಡ್ತೀವೋ ಹಾಗೆ ಕೂರುತ್ತೆ. ತುಂಬ ಇಷ್ಟ ಆಯಿತು ನನಗೆ. ಇದಿಷ್ಟು ನಾನು ಸದ್ಯಕ್ಕೆ ಹಬ್ಬಕ್ಕೆ ಶಾಪಿಂಗ್ ಮಾಡಿರುವಂಥದ್ದು. ಓಪನ್ ಮಾಡೋಕ್ಕಾಗಲ್ಲ, ಮತ್ತು ಓಪನ್ ಮಾಡಿದ್ರೆ ಮತ್ತೆ ತಿರ್ಗಾ ಫೋಲ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಹೀಗೆ ತೋರಿಸ್ತಾ ಇದ್ದೀನಿ. ನಾನು ಇನ್ನು ಶಾಪಿಂಗ್ ಮಾಡಬೇಕು. ಏನಾದರೂ ಅಮ್ಮನವರಿಗೆ ಕೈ ಕಾಲನ್ನ ತೊಗೋಬೇಕು ಮತ್ತು ಡೆಕೋರೇಷನ್ ಐಟಮ್ಸು ಈ ಥರ ಪ್ಲೇಟ್ಸ್ ಆ ಥರ ಎಲ್ಲ ತೊಗೋಬೇಕು. ಇನ್ನೂ ತುಂಬ ಇದೆ ಅಂದ್ಕೊಂಡಿದ್ದೀನಿ. ಆದರೆ ಎಲ್ಲ ಒಂದೇ ಸಲ ತೊಗೊಳಕ್ಕಾಗಲ್ಲ. ಈ ವರ್ಷ ಇಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ನೋಡೋಣ. ಯಾರಾದರೂ ಇನ್ನು ಹೊಸ್ದಾಗಿ ಯಾರಾದರೂ ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡೋರು ಕೂಡ ಒಂದೇ ಸಲ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಹೆವಿ ಅನಿಸುತ್ತೆ. ಈ ವರ್ಷ ಇಷ್ಟು, ನೆಕ್ಸ್ಟ್ ವರ್ಷ ಇನ್ನೂ ಸ್ವಲ್ಪ ತೊಗೊಂಡ್ರೆ ನಿಮಗೂ ಏನು ಅಷ್ಟೊಂದು ಹೆವಿ ಅನಿಸೋದಿಲ್ಲ. ನಾನು ಈ ತೊಗೊಂಡಿರೋ ಐಟಮ್ಸ್ ಎಲ್ಲ ಒಂದೇ ಟೈಮ್ ತೊಗೊಂಡಿಲ್ಲ, ದುಡ್ಡು ಆದಂಗೆ ನೋಡಿ ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿರುವಂಥದ್ದು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.